ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವೇ? ಮೊನ್ನೆ ತಾನೇ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಸಿಎಂ ಕಚೇರಿಯಿಂದ ಆದೇಶ ಹೊರಬಿದ್ದಿದೆ. ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಒಂದು ರೀತಿಯಾಗಿ ಶುರುವಾಗಿರುವುದು. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬಹಳ ದೊಡ್ಡ ದುರಂತ. ಇತ್ತೀಚೆಗೆ ಮೊನ್ನೆ ತಾನೇ ಮುಂಬೈಯಿಂದ ಬಾರಾಮತಿಗೆ ಹೊರಟಂತ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಕ್ರಾಶ್ ಆಗಿ ಈ ದುರಂತದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿಎಂ ಕಚೇರಿಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾದ್ರೆ ಆ ಆದೇಶ ಏನು? ವಿಮಾನ ಕ್ಷಮತೆ ಸರ್ಟಿಫಿಕೇಟ್ ಕಡ್ಡಾಯ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಹತ್ತುವ ಮುನ್ನ ಎಚ್ಚರ ಕಟ್ಟೆಚ್ಚರ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆಯನ್ನ ಪರೀಕ್ಷೆ ಮಾಡಬೇಕು, ಅದು ಕಡ್ಡಾಯ. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯ. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸ ಹೋಗಬಹುದು. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿಮಾನ ಹತ್ತುವ ಮುನ್ನ ಎಲ್ಲಾ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸಬೇಕು. ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವೇ? ಮೊನ್ನೆ ತಾನೇ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಸಿಎಂ ಕಚೇರಿಯಿಂದ ಆದೇಶ ಹೊರಬಿದ್ದಿದೆ. ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಒಂದು ರೀತಿಯಾಗಿ ಶುರುವಾಗಿರುವುದು. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬಹಳ ದೊಡ್ಡ ದುರಂತ. ಇತ್ತೀಚೆಗೆ ಮೊನ್ನೆ ತಾನೇ ಮುಂಬೈಯಿಂದ ಬಾರಾಮತಿಗೆ ಹೊರಟಂತ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಕ್ರಾಶ್ ಆಗಿ ಈ ದುರಂತದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿಎಂ ಕಚೇರಿಯಿಂದ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಆ ಆದೇಶ ಏನು? ವಿಮಾನ ಕ್ಷಮತೆ ಸರ್ಟಿಫಿಕೇಟ್ ಕಡ್ಡಾಯ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಹತ್ತುವ ಮುನ್ನ ಎಚ್ಚರ ಕಟ್ಟೆಚ್ಚರ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆಯನ್ನ ಪರೀಕ್ಷೆ ಮಾಡಬೇಕು, ಅದು ಕಡ್ಡಾಯ. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯ. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸ ಹೋಗಬಹುದು. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿಮಾನ ಹತ್ತುವ ಮುನ್ನ ಎಲ್ಲಾ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸಬೇಕು. ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವೇ? ಮೊನ್ನೆ ತಾನೇ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಸಿಎಂ ಕಚೇರಿಯಿಂದ ಆದೇಶ ಹೊರಬಿದ್ದಿದೆ. ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಒಂದು ರೀತಿಯಾಗಿ ಶುರುವಾಗಿರುವುದು. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ.
ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬಹಳ ದೊಡ್ಡ ದುರಂತ. ಇತ್ತೀಚೆಗೆ ಮೊನ್ನೆ ತಾನೇ ಮುಂಬೈಯಿಂದ ಏನು ಬಾರಾಮತಿಗೆ ಹೊರಟಂತ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಕ್ರಾಶ್ ಆಗಿ ಈ ದುರಂತದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿಎಂ ಕಚೇರಿಯಿಂದ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಆ ಆದೇಶ ಏನು? ವಿಮಾನ ಕ್ಷಮತೆ ಸರ್ಟಿಫಿಕೇಟ್ ಕಡ್ಡಾಯ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಹತ್ತುವ ಮುನ್ನ ಎಚ್ಚರ ಕಟ್ಟೆಚ್ಚರ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆಯನ್ನ ಪರೀಕ್ಷೆ ಮಾಡಬೇಕು, ಅದು ಕಡ್ಡಾಯ. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯ. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸ ಹೋಗಬಹುದು. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿಮಾನ ಹತ್ತುವ ಮುನ್ನ ಎಲ್ಲಾ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸಬೇಕು. ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವೇನು? ಮೊನ್ನೆ ತಾನೇ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಸಿಎಂ ಕಚೇರಿಯಿಂದ ಆದೇಶ ಹೊರಬಿದ್ದಿದೆ. ಅಜಿತ್ ಪವಾರ್ ದುರಂತ ಬೆನ್ನಲ್ಲೇ ರಾಜಕೀಯ ನಾಯಕರಿಗೆ ಡವಡವ ಶುರುವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಒಂದು ರೀತಿಯಾಗಿ ಶುರುವಾಗಿರೋದು. ವಿಮಾನ ಹತ್ತಲು ಹೆದರುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬಹಳ ದೊಡ್ಡ ದುರಂತ. ಇತ್ತೀಚೆಗೆ ಮೊನ್ನೆ ತಾನೇ ಮುಂಬೈಯಿಂದ ಏನು ಬಾರಾಮತಿಗೆ ಹೊರಟಂತ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಕ್ರಾಶ್ ಆಗಿ ಈ ದುರಂತದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಅದಾದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಸಿಎಂ ಕಚೇರಿಯಿಂದ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಆ ಆದೇಶ ಏನು? ವಿಮಾನ ಕ್ಷಮತೆ ಸರ್ಟಿಫಿಕೇಟ್ ಕಡ್ಡಾಯ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಹತ್ತುವ ಮುನ್ನ ಎಚ್ಚರ ಕಟ್ಟೆಚ್ಚರ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆಯನ್ನ ಪರೀಕ್ಷೆ ಮಾಡಬೇಕು, ಅದು ಕಡ್ಡಾಯ. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯ. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸ ಹೋಗಬಹುದು. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿಮಾನ ಹತ್ತುವ ಮುನ್ನ